ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 5 ಧೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಈ ಶ್ಲೋಕದ ಅರ್ಥ ಯುದ್ಧಕ್ಕೆ ಸಿದ್ಧವಾಗಿರುವ ಪ್ರಮುಖ ಯೋಧರ ಹೆಸರುಗಳನ್ನು ಪಟ್ಟಿ ಮಾಡುತ್ತದೆ. ಇದರಲ್ಲಿ ಧೃಷ್ಟಕೇತು, ಚೇಕಿತಾನ, ಶೈಬ್ಯ ಮತ್ತು ಪುರುಷಶ್ರೇಷ್ಠನಾದ ನರಪುಂಗವ, ಕೃಷ್ಣನ ಪಕ್ಷದವರಾಗಿರುವ ಧೀರ ಕಾಶಿರಾಜ, ಕುಂತಿಭೋಜ ಮತ್ತು ಪುರುಜಿತ್ ಸೇರಿರುತ್ತಾರೆ. ಇದು ಯುದ್ಧಭೂಮಿಯಲ್ಲಿ ಸೇನೆಗಳ ಬಲವನ್ನು ತೋರಿಸುತ್ತದೆ. ಇದರ ಭಾವಾರ್ಥವನ್ನು ನೋಡುವುದಾದರೆ ಶ್ಲೋಕದಲ್ಲಿ ಹೇಳಿರುವಂತೆ ಧೃಷ್ಟಕೇತು, ಚೇಕಿತಾನ, ಶೈಬ್ಯ ಮತ್ತು ನರಪುಂಗವ ಯುದ್ಧದಲ್ಲಿ ಪ್ರಮುಖ ಪಾತ್ರವಹಿಸುತ್ತಾರೆ. ಇವರಿಗೆ ಯುದ್ಧದ ವೈರ ಹಾಗೂ ಧೈರ್ಯದ ಸಂಕೇತವಿದೆ. ಧೃಷ್ಟಕೇತು ತನ್ನ ಶೂರತನದಿಂದ, ಚೇಕಿತಾನ ತನ್ನ ಸಾಹಸಿಕತೆಗಳಿಂದ, ಶೈಬ್ಯ ತನ್ನ ಸಾಮರ್ಥ್ಯದಿಂದ ಮತ್ತು ನರಪುಂಗವ ತನ್ನ ಸೈನಿಕ ಶಕ್ತಿಯಿಂದ ಯುದ್ಧವನ್ನು ಮುನ್ನಡೆಸುತ್ತಾರೆ. ಈ ಹೆಸರುಗಳು ಯುದ್ಧಭೂಮಿಯ ಸನ್ನಿವೇಶವನ್ನು ಶಕ್ತಿಶಾಲಿಯಾಗಿ ರೂಪಿಸುತ್ತವೆ ಮತ್ತು ಅವರ ಸಾಮರ್ಥ್ಯವು ಎದುರಾಳಿಗಳ ಮೇಲೆ ಭೀಷಣ ಭಾವವನ್ನು ಮೂಡಿಸುತ್ತದೆ. ಇದೇ ಶ್ಲೋಕದಲ್ಲಿ ಕೃಷ್ಣನ ಪರವೀಕ್ಷೆಯಲ್ಲಿ ಇರುವ ಧೀರ ನಾಯಕರು ಕಾಶಿರಾಜ, ಕುಂತಿಭೋಜ ಮತ್ತು ಪುರುಜಿತ್ ಗೂ ಉಲ್ಲೇಖ ಇದೆ. ಕಾಶಿರಾಜ ತನ್ನ ರಾಜ್ಯ ಪ್ರಭಾವದಿಂದ, ಕುಂತಿಭೋಜ ತನ್ನ ಸೈನಿಕ ಸಾಮರ್ಥ್ಯದಿಂದ ಮತ್ತು ಪುರುಜಿತ್ ತನ್ನ ಧೈರ್ಯದಿಂದ ಕ್ರಾಂತಿಕಾರಿ ಯೋಧರ ಪೈಕಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಈ ಎಲ್ಲ ಹೆಸರುಗಳ ಪಟ್ಟಿ ಯುದ್ಧಕ್ಕೆ ಸಜ್ಜಾಗಿರುವ ಸೇನೆಗಳ ಬಲವನ್ನು ಸೂಚಿಸುತ್ತದೆ ಮತ್ತು ಪ್ರತಿಯೊಬ್ಬ ನಾಯಕನ ಶೌರ್ಯ, ತಂತ್ರ ಮತ್ತು ಶಕ್ತಿಯ ಮೂಲಕ ಯುದ್ಧದ ಬೃಹತ್ ದೃಶ್ಯವನ್ನು ಪ್ರತಿಬಿಂಬಿಸುತ್ತದೆ. ಶ್ಲೋಕವು ಕೇವಲ ಯೋಧರ ಪರಿಚಯವಲ್ಲ, ಅದು ಯುದ್ಧಭೂಮಿಯ ತೀವ್ರತೆಯನ್ನು, ಸೈನಿಕರ ಒಗ್ಗಟ್ಟನ್ನು ಮತ್ತು ಪ್ರತಿಯೊಬ್ಬ ಯೋಧನ ಶಕ್ತಿಯ ಮಹತ್ವವನ್ನು ಹೃದಯಂಗಮಗೊಳಿಸುತ್ತದೆ. ಇದರಿಂದ ಓದುಗರಿಗೆ ಯುದ್ಧಭೂಮಿಯ ಭಾವಚಿತ್ರ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಮೂಡುತ್ತದೆ. ದುರ್ಯೋಧನನ ಮನಸ್ಸಿನಲ್ಲಿ ಪಾಂಡವರ ವಿರುದ್ಧದ ಯುದ್ಧದ ಭಯವು ಉಂಟಾಗಿತ್ತು. ಅವನು ಯಾವಾಗಲೂ ನಿಖರವಾಗಿ ತಾನು ಎದುರಿಸಬೇಕಾದ ಶಕ್ತಿಯ ಮಟ್ಟವನ್ನು ಅಂದಾಜಿಸಲು ಸಾಧ್ಯವಾಗುವುದಿಲ್ಲ ಎಂಬ ಭಾವನೆ ಹೊಂದಿದ್ದನು. ಆದರೆ ಈಗ ಪಾಂಡವರ ಸೇನೆಯ ದೃಶ್ಯವು ಅವನಿಗೆ ಒಂದು ದ್ವಂದ್ವಾತ್ಮಕ ಅನುಭವವಾಗಿ ಮೂಡುತ್ತಿತ್ತು. ತಮ್ಮ ನಿಜವಾದ ಸಂಖ್ಯೆಗೆ ಹೋಲಿಸಿದರೆ ಪಾಂಡವರ ಸೇನೆ ತುಂಬಾ ದೊಡ್ಡದಾಗಿ ಕಂಡುಬರುತ್ತಿತ್ತು. ಈ ಅಸಹಜ ಭಾವನೆ ತನ್ನ ಕಾಳಜಿಯಿಂದ ಮತ್ತು ಆತಂಕದಿಂದ ಹುಟ್ಟಿದ ಮೋಹಕ ಭ್ರಮೆಯಂತೆ ಅವನ ಮನಸ್ಸಿನಲ್ಲೇ ವ್ಯಾಪಿಸಿದ್ದಿತು. ಅತ್ಯಂತ ಗಮನಾರ್ಹವಾದುದು ಏನೆಂದರೆ, ದುರ್ಜನನು ತನ್ನ ವೈಮನಸ್ಯದ ಗಾತ್ರದಿಂದ ಪಾಂಡವರ ಶಕ್ತಿಯ ಸಂಪೂರ್ಣತೆಗೆ ತಾನೇ ಯಾಕೆ ತಲುಪಲಿಲ್ಲ ಎಂಬುದನ್ನು ಅರಿತುಕೊಂಡನು. ಪಾಂಡವರ ಸೇನೆಯನ್ನು ಎದುರಿಸುವುದಕ್ಕೆ ತನ್ನ ಮನಸ್ಸಿನಲ್ಲಿ ರೂಪಿಸಿಕೊಂಡ ದೃಷ್ಟಿಕೋನವು ಹಿನ್ನಡೆಯಿಂದಲೇ ಆಗಿತ್ತು. ತಾನು ಎಂದಿಗೂ ನಿರೀಕ್ಷಿಸಿರಲಿಲ್ಲ. ಎದುರಾಗುತ್ತಿರುವ ಶತ್ರುಗಳೆಲ್ಲ ಯೋಧರಂತೆ ಮಾತ್ರವಲ್ಲದೆ ಮಹಾರಥಿಗಳಾದ ಶೂರವೀರರು. ಇಂತಹ ಮಹಾರಥಿಗಳ ಪರಿಧಿಯನ್ನು ಎಣಿಸುವ ಕಾರ್ಯವನ್ನು ದುರ್ಜನನು ಪ್ರಾರಂಭಿಸಿದನು. ಅವನು ಗಮನಿಸಿದಂತೆ ಪ್ರತಿ ಮಹಾರಥಿಯೂ ತಮ್ಮ ಶೂರ ಸಾಹಸದಿಂದ 10,000 ಸಾಮಾನ್ಯ ಯೋಧರಿಗೆ ಸಮಾನ ಶಕ್ತಿಯನ್ನು ಹೊಂದಿದ್ದರು. ಈ ಮಹಾರಥಿಗಳು ಕೇವಲ ಸಾಮಾನ್ಯ ಯೋಧರು ಮಾತ್ರವಲ್ಲ, ಅವರು ಯುದ್ಧದಲ್ಲಿ ಅತ್ಯಂತ ಶ್ರೇಷ್ಠರು, ಶೂರ ಸಾಹಸ ಮತ್ತು ಧೈರ್ಯದಲ್ಲಿ ಅವಿಭಾಜ್ಯರು. ಅವರ ಶಕ್ತಿಯು ದುರ್ಜನನ ಸೋದರನಾದ ಅರ್ಜುನ ಮತ್ತು ಭೀಮರೊಂದಿಗೆ ಸಮಾನವಾಗಿತ್ತು ಎಂಬುದನ್ನು ಅವನು ಅಂದಾಜಿಸಬಹುದಾಗಿತ್ತು. ಅವರ ವ್ಯಕ್ತಿತ್ವ, ಶೌರ್ಯ, ಯುದ್ಧ ಕೌಶಲ್ಯ, ಧೈರ್ಯ ಮತ್ತು ಪ್ರೇರಣಾ ಶಕ್ತಿ ಇವುಗಳು ಎಲ್ಲವೂ ದುರ್ಜನನ ಮನಸ್ಸಿಗೆ ಭಾರೀ ಭಯವನ್ನು ಉಂಟುಮಾಡಿದವು. ತಮ್ಮ ಕಣ್ಣುಗಳಿಂದ ಕಂಡುದು ಅವನ ಆತಂಕವನ್ನು ಹೆಚ್ಚಿಸಿತು. ಪಾಂಡವರ ಶಕ್ತಿ ಕೇವಲ ಸಂಖ್ಯೆಯಲ್ಲಿ ಮಾತ್ರವಲ್ಲ, ಅವರು ಹೊಂದಿರುವ ಮಹಾರಥಿಗಳ ಶೌರ್ಯದಲ್ಲಿ ಮಾತ್ರವಲ್ಲ, ಅವರ ಮನಸ್ಸಿನ ದೃಢತೆ, ಒಗ್ಗಟ್ಟು ಮತ್ತು ಶಕ್ತಿಶಾಲಿ ಯೋಧಾಂಗಗಳ ಆಯೋಗದಲ್ಲಿಯೂ ವ್ಯಕ್ತವಾಗಿತ್ತು. ಈ ರೀತಿಯಾಗಿ ದುರ್ಜನನು ತನ್ನ ಭಾವನೆಗಳಲ್ಲಿ ಮುಳುಗುತ್ತಿದ್ದಂತೆ
ಪಾಂಡವರ ವಿರುದ್ಧದ ಯುದ್ಧದಲ್ಲಿ ಎದುರಾಗುವ ತೀವ್ರತೆಯ ಭಾವನೆ ಅವನನ್ನು ಆವರಿಸಿಕೊಂಡಿತು. ಪಾಂಡವರ ಶಕ್ತಿಯ ದರ್ಶನವು ಅವನಿಗೆ ಹಿಂಸೆಯನ್ನು ಮಾತ್ರ ನೀಡದೆ ಆತಂಕ ಮತ್ತು ಭಯವನ್ನು ಸಹ ಮೂಡಿಸಿತು. ತನ್ನ ಮುಂದೆ ಎಷ್ಟು ಮಹಾರಥಿಗಳೊಂದಿಗೆ ಎದುರಾಗಬೇಕೆಂದು ತಿಳಿದುಕೊಂಡಾಗ ಅವನು ತನ್ನ ಭಾವನೆಗಳಲ್ಲಿ ತಂಗಿ ಯುದ್ಧದ ತೀವ್ರತೆಗೆ ತಯಾರಾಗಲು ಪ್ರಾರಂಭಿಸಿದನು. ಭಾಷ್ಯದ ದೃಷ್ಟಿಕೋನದಿಂದ ಇದನ್ನು ನೋಡಿದರೆ ದುರ್ಜನನ ಮನಸ್ಸಿನಲ್ಲಿ ಉಂಟಾದ ಈ ಭಯವು ಮಾಯಾ ಅಥವಾ ಭ್ರಮೆಯ ಪರಿಕಲ್ಪನೆಯ ಸ್ಪಷ್ಟ ಉದಾಹರಣೆಯಾಗಿದೆ. ಈ ಜಗತ್ತಿನಲ್ಲಿ ಕಾಣುವ ವಸ್ತುಗಳು ಮತ್ತು ಸ್ಥಿತಿಗಳು ನಿಜವಾಗಿಯೇ ಹೇಗಿವೆ ಎಂಬುದನ್ನು ನಮ್ಮ ಮೂಲಕ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬುದನ್ನು ಇದು ತೋರಿಸುತ್ತದೆ. ದುರ್ಜನನ ದೃಷ್ಟಿಯಲ್ಲಿ ಪಾಂಡವರ ಸಾಮರ್ಥ್ಯವು ಬಹಳ ದೊಡ್ಡದಾಗಿದೆ, ಆದರೆ ವಾಸ್ತವಿಕತೆಯಲ್ಲಿ ಇದು ಅವನ ಅಭಿಮಾನ ಮತ್ತು ಆತಂಕದಿಂದ ಹೆಚ್ಚಾಗಿ ತೋರುತ್ತಿದೆ. ತತ್ವದ ದೃಷ್ಟಿಕೋನದಲ್ಲಿ ದುರ್ಜನನ ಭಯವು ಮನಸ್ಸಿನ ಸ್ಥಿತಿಯ ಶಕ್ತಿಯನ್ನು ಪ್ರಾತ್ಯಕ್ಷಪಡಿಸುತ್ತದೆ. ದ್ವೈತ ಸಿದ್ಧಾಂತದ ದೃಷ್ಟಿಯಿಂದ ನೋಡುವುದಾದರೆ ದುರ್ಜನ ಮತ್ತು ಪಾಂಡವರು ಶಕ್ತಿ ಮತ್ತು ಸಾಮರ್ಥ್ಯದ ವಿಷಯದಲ್ಲಿ ಎರಡು ವಿಭಿನ್ನ ವಸ್ತುಗಳಂತೆ ಕಾಣುತ್ತಾರೆ. ದ್ವೈತ ತತ್ವದಲ್ಲಿ ಪ್ರಪಂಚವು ಪೂರ್ಣವಾಗಿ ದ್ವಂದ್ವಗಳಿಂದ ಕೂಡಿದಂತೆ ಕಂಡುಬರುತ್ತದೆ. ನಾನು, ನಿನ್ನ ವಿರುದ್ಧ, ಶಕ್ತಿ, ದುರ್ಬಲತೆ, ಭಯ, ಧೈರ್ಯ. ದುರ್ಜನನ ಮನಸ್ಸಿನಲ್ಲಿ ಭೀತಿಯೂ ಇದ್ದರೆ ಪಾಂಡವರ ಶಕ್ತಿಯು ಅದಕ್ಕೆ ವಿರುದ್ಧವಾಗಿ ಪ್ರತಿಬಿಂಬಿಸುತ್ತದೆ. ಆದರೆ ಅದ್ವೈತ ಸಿದ್ಧಾಂತದ ದೃಷ್ಟಿಯಿಂದ ನೋಡುವುದಾದರೆ ದುರ್ಜನನ ಮನಸ್ಸಿನ ಭಯ ಮತ್ತು ಪಾಂಡವರ ಶಕ್ತಿ ಎಂಬುದು ಎರಡು ವಿಭಿನ್ನ ವಸ್ತುಗಳಿಲ್ಲ. ಅವು ಎರಡು ರೂಪಗಳಲ್ಲಿ ಮಾತ್ರ ವ್ಯಕ್ತವಾಗಿದೆ. ಜಗತ್ತಿನ ಎಲ್ಲ ವಸ್ತುಗಳು ಬ್ರಹ್ಮ ಎಂಬ ಏಕತೆಯಿಂದ ಉಂಟಾಗಿವೆ. ದುರ್ಜನನ ಭಯವು ಮತ್ತು ಪಾಂಡವರ ಮಹಾರಥಿಯ ಶೌರ್ಯವು ಸ್ವತಃ ಒಂದೇ ಅಸತ್ಯ ಮಾಯಾ ತತ್ವದಲ್ಲಿ ವ್ಯಕ್ತವಾದ ರೂಪಗಳು. ಈ ದೃಷ್ಟಿಕೋನವು ತೋರಿಸುತ್ತದೆ, ಹೊರಗಿನ ವಿಶ್ವವು ನಮ್ಮ ಮನಸ್ಸಿನ ಪ್ರತಿಬಿಂಬ ಮತ್ತು ಶಾಶ್ವತ ಸತ್ಯವನ್ನು ಅರಿಯಲು ಮನಸ್ಸಿನ ಮಾಯಾವನ್ನು ಅರಿಯಬೇಕು. ವಿಶಿಷ್ಟಾದ್ವೈತ ಸಿದ್ಧಾಂತದ ದೃಷ್ಟಿಕೋನದಿಂದ ಪಾಂಡವರ ಶಕ್ತಿ ಮತ್ತು ದುರ್ಜನನ ಭಯವು ಒಂದರೊಳಗೆ ಒಂದಾಗಿ ಕಾಣಬಹುದು, ಆದರೆ ಪ್ರತ್ಯೇಕ ಲಕ್ಷಣಗಳ ಮೂಲಕ ವ್ಯಕ್ತವಾಗುತ್ತದೆ. ಬ್ರಹ್ಮವು ಎಲ್ಲವನ್ನೂ ಆವರಿಸಿಕೊಂಡಿರುವುದು ನಿಜವಾದರೂ ಪ್ರತ್ಯೇಕ ಆತ್ಮಗಳು ಮತ್ತು ಅವರ ಕಾರ್ಯಗಳ ಪ್ರತ್ಯೇಕ ಅನುಭವವನ್ನು ಗುರುತಿಸಲಾಗುತ್ತದೆ. ದುರ್ಜನನ ಆತಂಕವು ತಾನು ಎದುರಿಸುತ್ತಿರುವ ಶಕ್ತಿಯ ವೈಶಿಷ್ಟ್ಯವನ್ನು ಅರಿತುಕೊಳ್ಳುವ ಒಂದು ಪ್ರಕ್ರಿಯೆಯಾಗಿದ್ದು, ಪಾಂಡವರ ಶೌರ್ಯವು ಭೌತಿಕ ಮತ್ತು ಮಾನಸಿಕ ದೃಷ್ಟಿಯಿಂದ ಪ್ರತ್ಯೇಕ ವ್ಯಕ್ತಿತ್ವದ ಶಕ್ತಿ ಎಂದು ತಿಳಿಯಲು ಸಹಾಯ ಮಾಡುತ್ತದೆ. ಇವಲ್ಲದೆ ದುರ್ಜನನು ಎಣಿಸುತ್ತಿರುವ ಮಹಾರಥಿಗಳ ಸಂಖ್ಯೆಯಲ್ಲಿಯೂ ದಾರ್ಶನಿಕ ಅರ್ಥವಿದೆ. ಪ್ರತಿ ಮಹಾರಥಿಯು 10,000 ಸಾಮಾನ್ಯ ಯೋಧರಿಗೆ ಸಮಾನ ಶಕ್ತಿಯನಾಗಿರುವುದು ಭೌತಿಕ ಮತ್ತು ನೈತಿಕ ಶಕ್ತಿಯ ಮಹತ್ವವನ್ನು ತೋರಿಸುತ್ತದೆ. ಇದು ಗುಣ ಮತ್ತು ಪ್ರಭಾವ ಎಂಬ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ದುರ್ಜನನ ಮನಸ್ಸು ಇದರ ಮೂಲಕ ಶಕ್ತಿಯ ಮಹತ್ವವನ್ನು ಅರ್ಥಮಾಡಿಕೊಳ್ಳುತ್ತದೆ ಮತ್ತು ತನ್ನ ಭಾವನೆಗಳಲ್ಲಿ ತೀವ್ರತೆಯನ್ನು ಅನುಭವಿಸುತ್ತದೆ. ಈ ರೀತಿಯಾಗಿ ದುರ್ಜನನ ಆತಂಕ ಮತ್ತು ಭಯವು ಕೇವಲ ಯುದ್ಧದ ಕೌಟುಂಬಿಕ ದೃಷ್ಟಿಯಿಂದ ಮಾತ್ರವಲ್ಲ, ಅದರಲ್ಲಿ ತತ್ವ, ಮನೋವಿಜ್ಞಾನ, ಧರ್ಮ ಮತ್ತು ಶಕ್ತಿಯ ದಾರ್ಶನಿಕ ಅರ್ಥಗಳನ್ನು ಒಳಗೊಂಡಿದೆ. ಇದು ನಮಗೆ ಹೇಳುವುದೆಂದರೆ, ಮಾನವನು ಹೊರಗಿನ ವಿಶ್ವವನ್ನು ಯಾವ ದೃಷ್ಟಿಯಿಂದ ನೋಡುತ್ತಾನೆ ಎಂಬುದರಿಂದ ಅವನ ಮನಸ್ಸಿನಲ್ಲಿ ನಿಜವಾಗಿಯೂ ಯಥಾರ್ಥವಿರುವುದು, ಭ್ರಮೆಯುಳ್ಳದ್ದು ಹೇಗೆ ವಿಭಿನ್ನವಾಗಿ ಕಾಣುತ್ತದೆ ಎಂಬುದು ನಿರ್ಧಾರವಾಗುತ್ತದೆ. ಪೌರಾಣಿಕ ಕಾಲದಲ್ಲಿ ಸೂರ್ಯಾಪುರ ಎಂಬ ಸುಂದರ ಮತ್ತು ಸಮೃದ್ಧ ನಗರವು ಶತ್ರುಭೀಷಣರ ದಾಳಿಯಿಂದ ದೊಡ್ಡ ಆತಂಕದಲ್ಲಿತ್ತು. ಈ ನಗರವು ಕೇವಲ ಭೌತಿಕವಾಗಿ ಬಲಶಾಲಿಯಾಗಿರಲಿಲ್ಲ, ಅದರಲ್ಲಿ ವಾಸಿಸುವ ಜನರ ಧೈರ್ಯ, ಸತ್ಯಮಾರ್ಗ ಮತ್ತು ಸಾಂಸ್ಕೃತಿಕ ವೈಭವವು ಮಹತ್ವಪೂರ್ಣವಾಗಿತ್ತು. ಶತ್ರುಗಳು ಈ ನಗರವನ್ನು ತನ್ನ ಅಧೀನಕ್ಕೆ ತರುವ ಆಶಯದಿಂದ ಅಟ್ಟಹಾಸದಿಂದ ಯತ್ನಿಸುತ್ತಿದ್ದರು. ಆದರೆ ಸೂರ್ಯಾಪುರದ ರಕ್ಷಣೆ ಧೈರ್ಯಶಾಲಿ ಯೋಧರ ಕೈಯಲ್ಲೇ ಇತ್ತು. ಈ ಮಹತ್ವಪೂರ್ಣ ಯೋಧರಲ್ಲಿ ಧೃಷ್ಟಕೇತು,
ಚೇಕಿತಾನ, ಶೈಬ್ಯ, ನರಪುಂಗವ, ಕಾಶಿರಾಜ, ಕುಂತಿಭೋಜ ಮತ್ತು ಪುರುಜಿತ್ ಸೇರಿದ್ದರು. ಪ್ರತಿಯೊಬ್ಬನಿಗೂ ತನ್ನದೇ ಆದ ಶಕ್ತಿಗಳು, ತಂತ್ರಗಳು ಮತ್ತು ಶೌರ್ಯವಿತ್ತು. ಯುದ್ಧದ ಮೈದಾನದಲ್ಲಿ ಪ್ರತಿಯೊಬ್ಬ ಯೋಧನೂ ತನ್ನ ವೈಯಕ್ತಿಕ ಶಕ್ತಿಯುಳ್ಳ ಭಾಗವನ್ನು ತೋರಿಸುತ್ತಾ ಶತ್ರುಗಳ ವಿರುದ್ಧ ಧೈರ್ಯದಿಂದ ಮುನ್ನಡೆದನು. ದೃಷ್ಟಕೇತು ತನ್ನ ನಿರ್ಧಾರ ಬಲದಿಂದ ಯೋಧರನ್ನು ಪ್ರೇರೇಪಿಸಿದನು. ಚೇಕಿತಾನ ತನ್ನ ಸಾಹಸದಿಂದ ಶತ್ರುಗಳ ಹೃದಯದಲ್ಲಿ ಭೀತಿಯನ್ನು ಮೂಡಿಸಿದನು. ಶೈಬ್ಯ ತನ್ನ ಶಕ್ತಿಶಾಲಿ ಶೈಲಿಯಿಂದ ಮೈದಾನದಲ್ಲಿ ಧೈರ್ಯ ತುಂಬಿದನು. ನರಪುಂಗವ ತನ್ನ ಯುಕ್ತಿ ಮತ್ತು ಸಾಮರ್ಥ್ಯದಿಂದ ತಂತ್ರೋಪಾಯಗಳನ್ನು ರೂಪಿಸಿದನು. ಕಾಶಿರಾಜ ರಾಜಕೀಯ ಮತ್ತು ನಾಯಕತ್ವ ಶಕ್ತಿಯಿಂದ ಸೇನೆಗೆ ದಿಕ್ಕು ತೋರಿಸಿದನು. ಕುಂತಿಭೋಜ ಶಿಸ್ತಿನಿಂದ ಸಾಹಸರನ್ನು ಒಗ್ಗೂಡಿಸಿದನು. ಪುರುಜಿತ್ ಯುದ್ಧತಂತ್ರದಲ್ಲಿ ತೀಕ್ಷ್ಣ ದೃಷ್ಟಿಯುಳ್ಳನಾಗಿದ್ದನು. ಈ ಎಲ್ಲ ಶಕ್ತಿಗಳ ಒಗ್ಗಟ್ಟಿನಲ್ಲೇ ಯುದ್ಧದ ಯಶಸ್ಸಿನ ರಹಸ್ಯವಿತ್ತು. ವೈಯಕ್ತಿಕ ಶಕ್ತಿ ಮಾತ್ರ ಸಾಕಾಗದು. ಯುದ್ಧದ ಹೊಳೆಯನ್ನೆಡೆಗೆ ಒಟ್ಟಾಗಿ ನಿರ್ಧಾರ ಮಾಡುವುದು, ಪರಸ್ಪರ ನಂಬಿಕೆ, ಸಹಕಾರ ಮತ್ತು ತಾಳ್ಮೆಯಿಂದ ನಡೆದುಕೊಳ್ಳುವುದು ಅಗತ್ಯವಾಯಿತು. ಈ ಸೂರ್ಯಾಪುರದ ಯೋಧರ ಸಾಹಸವು ನಮಗೆ ಪೌರಾಣಿಕ ದೃಷ್ಟಿಕೋನದಿಂದ ಧೈರ್ಯ, ಶಕ್ತಿ, ವೈಯಕ್ತಿಕ ಪ್ರತಿಭೆ ಮತ್ತು ತಂತ್ರವನ್ನು ಹೇಗೆ ಉಪಯೋಗಿಸಬೇಕೆಂಬುದನ್ನು ತೋರಿಸುತ್ತದೆ. ಈ ಶಕ್ತಿಗಳನ್ನು ಕೇವಲ ಸ್ವಾರ್ಥಕ್ಕೆ ಅಥವಾ ವೈಯಕ್ತಿಕ ಮಹತ್ವಕ್ಕಾಗಿ ಬಳಕೆ ಮಾಡುವುದರಿಂದ ಫಲ ಸಾಧ್ಯವಿಲ್ಲ. ಆದರೆ ಸಮಾಜ, ಕುಟುಂಬ, ಧರ್ಮ ಮತ್ತು ಒಟ್ಟುಗೂಡುವ ಶಕ್ತಿಗೆ ಸೇವೆಯಾಗಿ ಬಳಸಿದಾಗ ಮಾತ್ರ ಅವು ಶ್ರೇಷ್ಠ ಫಲವನ್ನು ನೀಡುತ್ತವೆ. ಈ ಘಟನೆಯು ಜೀವನದ ಮಹತ್ವಪೂರ್ಣ ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಶಕ್ತಿ, ಪ್ರತಿಭೆ, ಧೈರ್ಯ ಮತ್ತು ತಂತ್ರವು ತನ್ನದೇ ಆದ ಮೌಲ್ಯವನ್ನಲ್ಲ. ಅದನ್ನು ಸಮುದಾಯ ಮತ್ತು ಒಟ್ಟುಗೂಡುವ ಬಲಕ್ಕೆ ಸಮರ್ಪಿಸಿದಾಗ ಮಾತ್ರ ನಿಜವಾದ ಯಶಸ್ಸು ಮತ್ತು ಶಾಂತಿ ಸಾಧ್ಯವಾಗುತ್ತದೆ. ನಾವು ವೈಯಕ್ತಿಕವಾಗಿ ಶಕ್ತಿಶಾಲಿಯಾಗಿದ್ದರೂ ಒಟ್ಟಾಗಿ ಕೆಲಸ ಮಾಡುವ ಶಕ್ತಿಯಿಲ್ಲದೆ ನಮ್ಮ ಪ್ರಯತ್ನವು ಅರ್ಥಹೀನವಾಗಬಹುದು. ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ಒಗ್ಗೂಡಿಸುವುದು, ಪರಸ್ಪರ ನಂಬಿಕೆ ಮತ್ತು ಸಹಕಾರದಿಂದ ಕಾರ್ಯನಿರ್ವಹಿಸುವುದು ಜೀವನದಲ್ಲಿ ಎದುರಿಸುವ ಸವಾಲುಗಳಲ್ಲಿ ಜಯವನ್ನು ಖಚಿತಪಡಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.